ನಾನು ರಾಜಣ್ಣವರಲ್ಲಿ ಹೇಳೋದಿಷ್ಟೇ, ಸದಾಶಿವ ವರದಿಯನ್ನು ಚರ್ಚೆಗೆ ಎಲ್ಲೂ ಕೂಡ ಇಟ್ಟಿಲ್ಲ, ವಿಧಾನಸಭೆಯ ಮುಂದೆ ತಂದಿಲ್ಲ, ಬಹಿರಂಗಪಡಿಸಿಲ್ಲ. ಅನಧಿಕೃತವಾಗಿ ಅದು ಬಹಿರಂಗವಾಗಿದೆ. ಅದು ಗೊಂದಲ ಇದೆ ಅಂತ ಹೇಳೋದೇನೆ ಬಹಳ ತಪ್ಪು ಕಲ್ಪನೆ. ಅದು ಜನರಲ್ಲಿ ತಪ್ಪು ಭಾವನೆಯನ್ನು ಬಿತ್ತುವ ಪ್ರಯತ್ನ. ಅದು ನಿಮಗೆ ಸದಾಶಿವ ಆಯೋಗ ಕರಾರುವಾಕ್ಕಾದ ಅಂಕಿಅಂಶಗಳನ್ನು ಕೊಡ್ತಿಲ್ಲ ಅನ್ನೋದಾದ್ರೆ 2011ರಲ್ಲಿ ಮಾಡಿರ್ತಕ್ಕಂಥ ಜನಗಣತಿಯ ಅಂಕಿಅಂಶಗಳನ್ನು ತಗೊಂಡು ಮಾಡಿ, ಯಾರು ಬೇಡ ಅಂತಾರೆ? ಆಮೇಲೆ ಇತ್ತೀಚೆಗೆ ಮಾಡಿರುವ ಕಾಂತರಾಜು ಆಯೋಗದ ಅಂಕಿಅಂಶಗಳು ನಿಮಗೆ ಲಭ್ಯ ಇವೆ. ಆ ವರದಿಯನ್ನ ಸರ್ಕಾರ ಅಕ್ಸೆಪ್ಟ್ ಮಾಡಿದೆ, ಅದನ್ನು ಚರ್ಚೆಗೆ ಬಿಟ್ಟಿಲ್ಲ ಅಷ್ಟೇ, ಬಹಿರಂಗಪಡಿಸಿಲ್ಲ. ಅದನ್ನು ಒಪ್ಪಿಕೊಂಡು ಅದರ ಪ್ರಕಾರ ಜಾರಿ ಮಾಡಿ, ಯಾರು ಬೇಡ ಅಂತಾರೆ? ಆದ್ರಿಂದ ನಿಮ್ಗೆ ಇಷ್ಟೆಲ್ಲ ಆದ್ಮೇಲೆ ಕೂಡ ತಪ್ಪಿದೆ ಅಂತ ಅನ್ಸಿದ್ರೆ ಇನ್ನೊಂದು ಆಯೋಗ ನೇಮಕ ಮಾಡಿ, ಅಥವಾ ಅಂಕಿಅಂಶಗಳು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಕ್ಕೊಂದು ಸಮಿತಿ ಮಾಡಿ ತೀರ್ಮಾನ ತಗೊಳ್ಳಿ. ಅದಕ್ಕೇನು ಬಹಳ ದಿನ ಬೇಕಾಗಲ್ಲ. ಈ ಪ್ರಕ್ರಿಯೆ ಆರಂಭಗೊಳಿಸುವ ಅಂದ್ರೆ ನಿಮಗೆ ಜಾರಿಗೊಳಿಸುವ ಮನಸ್ಸಿದ್ರೆ ಯಾವ್ದಾದ್ರೂ ಒಂದು ದಾರಿ ಕಾಣ್ತದೆ. ಆದ್ರೆ ಮನಸ್ಸಿಲ್ಲದೆ ಇದ್ರೆ ಹೀಗೆ ಸಬೂಬುಗಳು ಉಂಟಾಗ್ತವೆ. ಆದ್ರಿಂದ ಸಬೂಬುಗಳನ್ನು ಹೇಳೋದು ಸರ್ಕಾರ ಬಿಡಬೇಕು, ಜಾರಿಗೊಳಿಸುವ ಪ್ರಯತ್ನವನ್ನು ಮಾಡಬೇಕು. ನಾವು ಕರಾರುವಾಕ್ಕಾಗಿ 6%, 7% ಇದ್ದೀವಿ, 5% ಇದ್ದೀವಿ ಹೇಳ್ತಾ ಇಲ್ಲ. ಅಂಕಿಅಂಶವನ್ನು ತಜ್ಞರ ಸಮಿತಿ ಕೊಡಿ. ತಜ್ಞರ ಸಮಿತಿ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ಸರ್ಕಾರ ಒಪ್ಕೊಳ್ಬೇಕಾಗ್ತದೆ. ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಿದ್ವಿ. ನಾವು ಚಿತ್ರದುರ್ಗದಲ್ಲಿ ನಡೆದ ಸಮಾವೇಶದಲ್ಲಿ ಬಹಳ ದೊಡ್ಡ ಚರ್ಚೆಯನ್ನೇ ಮಾಡಿ ಇದು ಆಗಬೇಕು ಅಂತ ಮಾಡಿದ್ ನಾವು. ಎಲ್ಲರೂ ಸೇರಿ ಮಾಡೋಣ. ಇದ್ರ ಮಾಡುವ ಮೂಲಕ ನಮ್ಮಲ್ಲಿ ಒಡಕು ಉಂಟಾಗಬಾರದು, ಮಾಡಬೇಕು ಮಾಡಬಾರ್ದು ಅನ್ನೋ ಒಡಕು ಉಂಟಾಗಬಾರದು. ಕೇಳ್ತಿರೋರ ಬೇಡಿಕೆಯಲ್ಲಿ ಒಂದು ನ್ಯಾಯ ಇದೆ. ಏನ್ ನ್ಯಾಯ ಇದೆ? ಯಾರಿಗೇ ಅನ್ಯಾಯ ಆಗಿದ್ರೆ ಸರಿಪಡಿಸುವ ಪ್ರಯತ್ನ ಮತ್ತು ಸಾಮಾಜಿಕ ನ್ಯಾಯವನ್ನ ಹಂಚುವ ಪ್ರಯತ್ನ ಇದು. ಆದ್ರಿಂದ ನನಗೆ ತಿಳಿದ ಮಟ್ಟಿಗೆ ಯಾರೋ ಸಾರ್ವಜನಿಕವಾಗಿ ಈವರೆಗೆ ಇದು ಜಾರಿ ಆಗಕೂಡದು ಅಂತ ಹೇಳಿದವರು ಇಲ್ಲ. ಹೇಳ್ತಿರೋ ಕೆಲವರು ತಪ್ಪು ತಿಳುವಳಿಕೆಯಿಂದ ಹೇಳ್ತಿದ್ದಾರೆ. ಏನು, ನಮ್ಮನ್ನ ಪರಿಶಿಷ್ಟ ಜಾತಿಯಿಂದಲೇ ಆಚೆಗೆ ಹಾಕಿಬಿಡ್ತಾರೆ ಅಂತ ಹೇಳಿ ಲಮಾಣಿ ಸಮುದಾಯದವರು, ಬೋವಿ ಸಮುದಾಯದವರು ಆ ಒಂದು ತಪ್ಪು ತಿಳುವಳಿಕೆಯಲ್ಲಿದ್ದಾರೆ. ಹಿಂದಿನ ಸಭೆಯೊಂದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾಗ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಮಾತನಾಡಿದ್ರು. ಜನಸಂಖ್ಯೆಯ ಪ್ರಮಾಣ ಎಷ್ಟಿದೆ ಅಷ್ಟು ಸಿಗುತ್ತೆ, ನೀವ್ಯಾಕೆ ಬೇಡ ಅಂತೀರಿ? ಕಾರಣ ಏನ್ ಬೇಡ ಅನ್ನೋದಕ್ಕೆ? ನಿಮ್ಮನ್ನ ಪರಿಶಿಷ್ಟರ ಪಟ್ಟಿಯಿಂದ ಹೊರಗೆ ತೆಗೆಯೋದಿಲ್ಲ ಅಂತ ಕ್ಲಿಯರ್ ಮಾಡಿ ಆಗಿದೆ. ಅದಾದ್ಮೇಲೆ ಕೂಡ ನಿಮಗೆ ಅನುಮಾನ, ಶಂಕೆ ಯಾಕೆ ಅಂತ ಕೇಳಿದ್ರು. ಯಾರು ಅದಕ್ಕೆ ಉತ್ತರ ಹೇಳೋಕೆ ಆಗ್ಲಿಲ್ಲ. ಆದ್ರಿಂದ ಎಲ್ಲರನ್ನ ಒಪ್ಪಿಸಿ ಇದನ್ನ ಮಾಡಬೇಕು. ಒಪ್ಪದೇ ಇರೋರಿಗೆ ಪರಿಹಾರ ಏನು ಅಂತ ಹೇಳಿ ಸರ್ಕಾರ ಹೇಳಬೇಕು. ಏನು ನಾವು ಜಾರಿಗೊಳಿಸ್ತೇವೆ, ಒಪ್ಪೋದು ಬಿಡೋದು ನಿಮಗೆ ಸೇರಿದ್ದು ಅಂತ ಹೇಳಬೇಕು ಮತ್ತು ಜಾರಿಗೊಳಿಸೋ ಪ್ರಯತ್ನವನ್ನು ಮಾಡಬೇಕು. ಇವರು ಜಾರಿ ಮಾಡದೆ ಹೋದ್ರೆ ಇದು ಪರಿಣಾಮವನ್ನ ಆದಷ್ಟು ಬೇಗನೆ ಅನುಭವಿಸಕ್ಕೆ ತಯಾರಾಗಬೇಕಾಗ್ತದೆ ಪಕ್ಷ. ಕಾರಣ ಏನು ಅಂದ್ರೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ, ಮಹಾನಗರ ಪಾಲಿಕೆಗಳ ಚುನಾವಣೆಗಳು ಬರ್ತಿದೆ. ಅಲ್ಲಿ ಸರ್ಕಾರ ತನ್ನ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೆ ಹೋದ್ರೆ ಜನ ವಿಶ್ವಾಸ ಇಡೋದಿಲ್ಲ. ಆ ವಿಶ್ವಾಸ ಇಡಬೇಕು ಅಂತ ಆದ್ರೆ ಅವರು ಜಾರಿಗೊಳಿಸಬೇಕು, ಸರ್ಕಾರ ಜಾರಿಗೊಳಿಸಬೇಕು. ಇದು ನಮ್ಮ ಒತ್ತಾಯ. ಆದರೆ ಮೊನ್ನೆ ಮಾತನಾಡಿದ ಮಾತಿನಂತೆ ಮುಖ್ಯಮಂತ್ರಿಗಳು ನಾನು ಆದಷ್ಟು ಬೇಗ ಇದಕ್ಕೆ ಪ್ರಕ್ರಿಯೆ ಆರಂಭ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕಾಯ್ತಿದ್ದೇವೆ. ಅವರು ಮಾಡೋದು ವಿಳಂಬ ಆಯಿತು ಅಂತ ಆದರೆ ನಮಗೆ ಬೇರೆ ದಾರಿ ಇಲ್ಲ. ಜನರ ನಡುವೆ ಹೋಗುವಂಥ ಪ್ರಯತ್ನವನ್ನು ಮಾಡಲೇಬೇಕು, ಜನರಿಗೆ ಸತ್ಯ ಹೇಳಲೇಬೇಕು ಮತ್ತು ಜನರನ್ನ ಒಟ್ಟುಗೂಡಿಸಿ ಇದು ಒತ್ತಾಯ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಗಡುವು ಏನಾದ್ರು ಕೊಡ್ತೀರಾ ಸರ್? ಅಲ್ಲ, ಸದ್ಯಕ್ಕೆ ಗಡುವು ಅಂದ್ರೆ ಸರ್ಕಾರ ಒಂದು ಪ್ರಕ್ರಿಯೆ ಆರಂಭ ಮಾಡಿದ್ರೆ ಅದನ್ನೇನು ಇಲ್ಲ ಮುಂದಕ್ಕೆ. ಒಂದಲ್ಲ 2 ದಿನ ತಡ ಆಗ್ಬೋದು, ಆಗತ್ತೆ. ಆದ್ರೆ ಪ್ರಕ್ರಿಯೆನೇ ಪ್ರಾರಂಭ ಮಾಡದೆ ಹೋದ್ರೆ ನಾವು ಒತ್ತಾಯ ಮಾಡೋದಕ್ಕೆ ಆರಂಭ ಮಾಡಬೇಕಾಗ್ತದೆ ಮತ್ತು ಚಳುವಳಿಯನ್ನು ಆರಂಭ ಮಾಡಬೇಕಾಗ್ತದೆ. ಅವಾಗ ಉಳಿದಿರೋದು ಒಂದೇ ಒಂದು, ಜನರ ಜೊತೆ ಕೂಡಿ ಚಳುವಳಿ ಮಾಡೋದು. ನೀವು ಕೂಡ ನಮ್ಮದೇ, ನಾನು ಖಂಡಿತ ಅದ್ರ ಜೊತೆ ಇರ್ತೀನಿ. ನಮ್ಗೆ ಅದು ಮೊದಲನೇ. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಸಹಾಯ ಆಗುವಂತ ವಿಚಾರ. ಅದಕ್ಕೋಸ್ಕರ ನಾವು ಅವ್ರ ಜೊತೆ ಇರಬೇಕೇ ಹೊರತು ಸರ್ಕಾರದ ಜೊತೆ ಇರೋದು ಪರಿಹಾರ ಅಲ್ಲ. ಅದಕ್ಕೆ ಸರ್ಕಾರಕ್ಕೆ ಹೇಳಿನೇ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ನಾವು ಜನರ ಜೊತೆ ನಿಂತು ಈ ಚಳುವಳಿಯನ್ನ ಕಟ್ಟುವ ಮತ್ತು ಒತ್ತಾಯ ಮಾಡುವ ಕೆಲಸವನ್ನು ಮಾಡ್ತೇವೆ, ಅನುಮಾನ ಇಲ್ಲ.